ಚಿರಂಜೀವಿ ಸರ್ಜಾ ಅವರು ಸಂಪರ್ಕದಲ್ಲಿದ್ದಾರೆ. ಚಿರಂಜೀವಿ ಸರ್ಜಾ ಅವರೇ, ದುರಂತ ನಡೆದು ಹೋಗಿದೆ, ಹೇಗಾಯ್ತು, ಏನಾಯ್ತು, ತಮಗೆ ಏನೆಲ್ಲ ವಿಚಾರ ಗೊತ್ತಾಗ್ತಿದೆ? ತಾವು ಅಲ್ಲೇ ಇದ್ರ ಆ ಟೈಮ್ನಲ್ಲಿ? ನಮಸ್ಕಾರ ಸರ್. ಫಸ್ಟ್ ನಮಸ್ಕಾರ. ಅಂಡ್ ಈ ದುರಂತ ನಡೆದಾಗ ನಾನು ಇರ್ಲಿಲ್ಲ ಅಲ್ಲಿ. ಅಂಡ್ ಈ ಸಿನಿಮಾದ ನಾಯಕ ನಾನಲ್ಲ ಸರ್. ಅದನ್ನ ನೀವು ಅದರಲ್ಲಿ ಕಾಪ್ ಆಗಿ ಆಕ್ಟಿಂಗ್ ಮಾಡ್ತಿದ್ದೀರಲ್ಲ, ಪೊಲೀಸ್ ಆಗಿ? ಕಾಪ್ ಆಗಿ ಒಂದು ಗೆಸ್ಟ್ ಅಪಿಯರೆನ್ಸ್ ನಾ ಮಾಡಿದ್ದೀನಿ. ಓಕೆ. ಹಾ. ಅಂಡ್ ನನ್ನ ಪೊಸಿಷನ್ ಮುಗಿದು ಆಲ್ಮೋಸ್ಟ್ ಒಂದು 6 months ಮೇಲಾಯ್ತು. ಓಕೆ. ಭಾರಿ ಬೇಜಾರಾಗತ್ತೆ ಇಂಥದ್ದೊಂದು ಸುದ್ದಿ ಕೇಳಿದಾಗ, ಇಂಥ ದುರಂತ ನಡೆದಾಗ. ನನಗೂ ಐಡಿಯಾ ಇಲ್ಲ, ನಾನು ಇವಾಗ ತಾನೇ ಮೈಸೂರಿಂದ ಬಂದೆ. ಇನ್ನು ಮೇಲೆ ನಾನು ತಿಳ್ಕೊಬೇಕು ಸರ್ ಏನಾಯ್ತು, ಹಿಂಗೆ ಏನು ಅನ್ನೋದು. ತಾವು ಇದುವರೆಗೂ ಕೂಡ ಘಟನೆ ಆಗಿ 1 ಗಂಟೆ 1.5 ಗಂಟೆ ಆಗ್ತಾ ಬಂತು, ತಮಗಿನ್ನೂ ಯಾರು ತಿಳಿಸಿಲ್ವಾ ಏನಾಯ್ತು ಅಂತ? ಇಲ್ಲ ಸರ್, ನಾನು ಇವಾಗ ಮೈಸೂರಿಂದ ಬಂದಿದ್ದು. ನನಗೆ ಕಂಟಿನ್ಯೂಸ್ ಫೋನ್ಸ್ ಬರ್ತಾ ಇತ್ತು. ಏನು ಹಿಂಗಾಗಿದೆ, ಎಲ್ರು ಅಲ್ಲೇ ಎಲ್ಲೋ ಆತಂಕ ಏನಾಗಿದೆ ಎಲ್ರಿಗೂ, ನನ್ಗೇನೋ ಆಗೋಗ್ಬಿಟ್ಟಿದೆ ಅಂತ ಒಂದಷ್ಟು ಜನ ಫೋನ್ ಮಾಡ್ತಾ ಇದ್ರು. ಓಕೆ. ನಾನು ಅದು ಮುಗಿಸಿ ತುಂಬಾ ದಿನ ಆಗಿದೆ ಅದೊಂದು. ಇವಾಗ ತಿಳ್ಕೊಂಡಿದ್ದೀನಿ ಸರ್ ಏನ್ ನಡೀತಿದೆ ಅನ್ನೋದು. ಏನ್ ಶೂಟಿಂಗ್ ಇತ್ತು ಇವತ್ತಲ್ಲಿ? ಐ ಹ್ಯಾವ್ ನೋ ಐಡಿಯಾ ಸರ್. ಐ ಹ್ಯಾವ್ ನೋ ಐಡಿಯಾ. ತಮಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಇವತ್ತಿನ ಶೂಟಿಂಗ್ ಗೆ ಸಂಬಂಧಪಟ್ಟ ಹಾಗೆ? ಯಾವುದೇ ತರ ಮಾಹಿತಿ ಇಲ್ಲ. ಇದು ಆಕ್ಷನ್ ಡೈರೆಕ್ಟರ್ ವಿಜಯನ್ ಅವರಲ್ವಾ ಸರ್? ನಿಜವಾದ ಐಡಿಯಾನೇ ಇಲ್ಲ ಸರ್ ನನಗೆ. ಏನ್ ಸೀನ್ ನಡೀತಾ ಇತ್ತು, ಯಾರು ಆಕ್ಷನ್ ಡೈರೆಕ್ಟರ್ ಯಾರು ಅಂತ ವಿಜಯನ್ ಅವರು? ಐಡಿಯಾ ಇಲ್ಲ ಸರ್ ನನಗೆ. ಥ್ಯಾಂಕ್ ಯು ಚಿರಂಜೀವಿ ಸರ್ಜಾ.